ಅಗೋರಿ. ಅಗೋರಿ ಅಂದರೆ ಫಸ್ಟು ನಿಮ್ಮ ಮೈಂಡಲ್ಲಿ ಏನು ಯೋಚನೆ ಬರುತ್ತೆ? ಯಾವುದೋ 60-70 ವರ್ಷದ ಬಾಬಾ, ಉದ್ದ ಮೀಸೆ ಹಾಗೂ ಗಡ್ಡ, ಶಕ್ತಿ ಇಲ್ದಿರೋ ದೇಹ ಹಾಗೂ ಮುಖ ತುಂಬ ಕೋಪದಲ್ಲಿರುವ ಎಕ್ಸ್ಪ್ರೆಷನ್. ಆದರೆ ನಮ್ಮಂಥ ಸಾಮಾನ್ಯ ಮನುಷ್ಯರು ಅಗೋರಿಗಳನ್ನು ನೋಡಿದ್ರೆ ಹೆದರ್ತೀವಿ. ಆದರೆ ಅಗೋರಿಗಳು ನಾವು ಅಂದ್ಕೊಂಡಂಗಲ್ಲ. ಅಗೋರಿಯ ಹೆಸರಿನ ಅರ್ಥ ಏನೆಂದರೆ ಯಾವ ಪುರುಷ ಅಥವಾ ಸ್ತ್ರೀ ಭಯವಿಲ್ಲದವರು. ಬನ್ನಿ, ಅವ್ರು ಯಾಕೆ ನಮ್ಮಂಥ ಸಾಮಾನ್ಯ ಮನುಷ್ಯಕ್ಕಿಂತ ಸ್ವಲ್ಪ ವಿಚಿತ್ರ ಎಂದು ತಿಳ್ಕೊಂಡು ಬರೋಣ. ಎಲ್ಲಿ ರಾತ್ರಿ ಆದರೆ ನಾವು ಮನಿಕೊಳ್ತೀವಿ, ಆದರೆ ಅಗೋರಿಗಳಿಗೆ ರಾತ್ರಿ ಆದರೆ ಬೆಳಕು. ಎಲ್ಲಿ ಅವರು ಶಂಶಾನ್ ಘಾಟ್ಗೆ ಹೋಗಿ ವಿಚಿತ್ರವಾದ ಸಾಧನಗಳನ್ನು ಮಾಡ್ತಾರೆ. ಆದರೆ ಎಲ್ಲಿ ಅವರು ಹಸುವಿನ ಪ್ರಾಣಿಯ ಮಾಂಸವನ್ನು ಬಿಟ್ಟು ಬೇರೆ ಎಲ್ಲ ಪ್ರಾಣಿಯ ಮಾಂಸಗಳನ್ನು ತಿನ್ನುತ್ತಾರೆ. ಅವರು ಎಲ್ಲ ಪ್ರಾಣಿಯ ಮಾಂಸವನ್ನು ಒಂದೇ ಥರ ನೋಡ್ತಾರೆ. ಅವರ ನಂಬಿಕೆ ಏನೆಂದರೆ ಪ್ರಾಣಿಯ ಮಾಂಸ ತಿನ್ನುವುದರಿಂದ ಅವರ ಸಾಧನ ಹಾಗೂ ಅವರ ಭಕ್ತಿಗೆ ತುಂಬ ಉಪಕಾರಿಯಾಗುತ್ತದೆ ಎಂದು. ಎಲ್ಲಿ ಆತ್ಮಗೆ ಮೋಕ್ಷವನ್ನು ಕೊಡಲು ಇದೊಂದು ವಿಚಿತ್ರವಾದ ಸಾಧನ. ಅಗೋರಿಗಳು ಸ್ಮಶಾನದಲ್ಲೇ ಸಾಧನ ಮಾಡುತ್ತಾರೆ. ಯಾಕೆಂದರೆ ಸ್ಮಶಾನದಲ್ಲಿ ಸಿಗುವುದು ನಮ್ಮ ಜೀವನದಲ್ಲಿ ಒಂದೇ ಗುರಿ, ಅದು ಸಾವು. ಹೇಳಲಾಗುತ್ತೆ ಶಿವನೇ ಮೊದಲು ಅಗೋರಿಯ ರೂಪವನ್ನು ಅಳವಡಿಸಿಕೊಂಡಿದ್ದು ಎಂದು. ಎಲ್ಲಿ ಯಾರಾದರೂ ಅಗೋರಿ ಆಗಬೇಕೆಂದರೆ ಅವರು ಅವರ ಮನಸ್ಸಿನಲ್ಲಿರುವ ಕಾಮ, ಸುಗಂಧ, ದುರ್ಗಂಧ, ಪ್ರೇಮ, ದ್ವೇಷ ಹಾಗೂ ಮೋಹ ತೆಗೆಯಬೇಕು. ಆತನು ಈ ಪ್ರಪಂಚದಲ್ಲಿರುವ ಎಲ್ಲವನ್ನೂ ಒಂದೇ ಸಮ ನೋಡಬೇಕು. ಗರುಡ್ ಪುರಾಣದಲ್ಲಿ ಹೇಳಲಾಗುತ್ತದೆ, ಒಂದು ಸರಿ ಭಗವಾನ್ ಶಿವ ಪ್ರಜಾಪತಿ ದಕ್ಷಿಣ ಒಂದು ಸಭೆಗೆ ಹೋಗಿದ್ದರು. ಎಲ್ಲಿ ಯಜ್ಞದ ತಯಾರಿ ಮಾಡಿದ್ದರು. ಪ್ರಜಾಪತಿ ದಕ್ಷನು ನೋಡಿದ ಎಲ್ಲ ದೇವಾನುದೇವತೆಗಳು ಅವರಿಗೆ ಗೌರವ ಕೊಡಲು ಎಲ್ಲರೂ ನಿಂತಿದ್ದರು. ಆದರೆ ಶಿವ ಹಾಗೂ ಬ್ರಹ್ಮ ಕೂತಿದ್ದರು. ಇದನ್ನು ನೋಡಿದ ಪ್ರಜಾಪತಿ ದಕ್ಷ ಕೋಪಗೊಂಡನು. ಅವನು ಯೋಚಿಸಿದನು, ಬ್ರಹ್ಮ ನನ್ನ ತಂದೆ, ಅವರು ನಿಂತಿಲ್ಲವೆಂದರೂ ಕೂಡ ತಪ್ಪೇನಲ್ಲ. ಆದರೆ ಶಿವ ನನ್ನ ಮಗಳಿನ ಗಂಡ, ಅದರ ಪ್ರಕಾರ ಅವನು ನಿಲ್ಲಲೇಬೇಕು. ತನು ಕೋಪಗೊಂಡಿದ್ದ ಕಾರಣ ಕೈ ತುಂಬ ನೀರನ್ನು ಹಿಡಿದು ಶಿವನಿಗೆ ಹೇಳಿದನು, ಇನ್ನ ಮೇಲೆ ಶಿವನು ಯಾವ ಯಜ್ಞಗಳಿಗೂ ಭಾಗವಹಿಸಬಾರದು ಎಂದು ಹೇಳಿ ಪ್ರಜಾಪತಿ ದಕ್ಷನು ಸಭೆಯಿಂದ ಹೋದನು. ಇದನ್ನು ಕೇಳಿದ ಶಿವನಿಗೆ ಏನು ಪ್ರಭಾವ ಬೀಳಲಿಲ್ಲ. ಆದರೆ ನಂದಿಗೆ ಕೋಪ ಬಂದು ಹೇಳಿದರು, ಪ್ರಜಾಪತಿ ದಕ್ಷನು ಶಿವನನ್ನು ಸಾಮಾನ್ಯವಾದ ಮನುಷ್ಯನೆಂದು ಶಾಪ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕೂಡ ಎಲ್ಲ ಬ್ರಾಹ್ಮಣರಿಗೆ ಯಾರು ದಕ್ಷನ ಭಾಷಣವನ್ನು ಕೇಳಿದರು. ಎಲ್ಲಿ ನೀವೆಲ್ಲರೂ ತುಂಬ ಜ್ಞಾನಿಯಾಗಿರ್ತೀರಾ, ಆದರೆ ನಿಮ್ಮ ಹೊಟ್ಟೆಯ ಹಸಿವಿನನ್ನು ನೀಗಿಸಲು ನೀವು ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಎತ್ತಬೇಕು ಎಂದು. ಇದನ್ನು ಕೇಳಿದ ಋಷಿ ಭೃಗು ಅವರಿಗೂ ಕೂಡ ಕೋಪ ಬಂದು ಅವರು ಕೂಡ ಶಾಪ ಕೊಟ್ಟರು. ಏನೆಂದರೆ ಯಾರು ಶಿವನನ್ನು ಪೂಜಿಸುತ್ತಾರೆ ಅವರು ಎಲ್ಲರೂ ಧರ್ಮದ್ರೋಹಿಗಳೆಂದು ಕರೆಯಲಾಗುತ್ತದೆ. ಎಲ್ಲಿ ಅವರ ಮನೆ ಮಠವನ್ನು ಬಿಟ್ಟು ಪ್ರಾಣಿಯ ಮಾಂಸ ಹಾಗೂ ಮದ್ಯಪಾನಗಳನ್ನು ಸೇವಿಸುತ್ತಾರೆ ಎಂದು, ಹಾಗೂ ಅವರು ಬದುಕುವ ಜಾಗ ಸ್ಮಶಾನವಾಗಿರುತ್ತದೆ ಎಂದು. ಹೀಗೆ ಶಿವನ ಅಗೋರಿಯ ರೂಪ ಜನರ ಎದುರುಗಡೆ ಬಂತು. ಹಾಗಾಗಿ ಶಿವನ ಕೆಲವು ಭಕ್ತರುಗಳನ್ನು ಅಗೋರಿ ಎಂದು ಕರೆಯಲಾಗುತ್ತದೆ. ಎಲ್ಲಿ ಅವರು ಮಾಡುವ ಸಾಧನ ಹಾಗೂ ಬದುಕುವ ರೀತಿಯು ಸಾಮಾನ್ಯ ಮನುಷ್ಯರು ಅಥವಾ ಬೇರೆ ಸಾಧುಗಳಿಗಿಂತ ವಿಚಿತ್ರವಾಗಿರುತ್ತದೆ. ನಿಮಗೆ ಇದರ ಮೇಲೆ ಏನು ಅಭಿಪ್ರಾಯ ಇದೆ ಎಂದು ನಮಗೆ ಕಮೆಂಟಿನಲ್ಲಿ ತಿಳಿಸಿ. ಅಕಸ್ಮಾತ್ ನಿಮ್ಗೇನಾದರೂ ವಿಚಿತ್ರ ಅಥವಾ ವಿಸ್ಮಯ ಕಹಾನಿ ಏನಾದರೂ ಬೇಕೆಂದರೆ ಕಮೆಂಟಿನಲ್ಲಿ ನಮಗೆ ತಿಳಿಸಿ.